ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿವ್ಯಾಸ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಸ್ಯಾಟರ್ಡೇ ವ್ಲಾಗ್ ಆಗಿರುತ್ತೆ. ಇವತ್ತು ಬೇಗನೆ ಎದ್ದು ಎಲ್ಲ ಟೀ ಮತ್ತು ಈ ಕಡೆ ಇನ್ನೊಂದು ಕಡೆ ನಾನು ರೈಸ್ ಮಾಡೋಕ್ಕೆ ಕೂಡ ಇಟ್ಟಿದ್ದೀನಿ. ಇಷ್ಟೊಂದು ರೈಸ್ ಯಾಕಂತ ಕೇಳ್ತಾ ಇದ್ದೀರಾ? ಇಲ್ಲ, ಇವತ್ತು ನಾವು ನಮ್ಮ ಮನೆ ದೇವ್ರಿಗೆ ಹೋಗೋಣ ಅಂತೇಳಿ ಎಲ್ಲ ತಯಾರಿ ಮಾಡ್ಕೋತಾ ಇದ್ದೆ. ಸೊ ಬೆಳಗ್ಗೆನೇ ಬೇಗ ಎದ್ಬಿಟ್ಟೆ, ಎಲ್ಲ ಕೆಲಸ ಮುಗಿಸ್ಕೊಂಡು ನಮ್ಮ ಪಾಪು ನಾವು ಮಲ್ಕೊಂಡಿದ್ದು. ಅವಳು ಎಲ್ಲಿ ಎದ್ದೋಳ್ಬಿಡ್ತಾಳೋ ಅಂತೇಳಿ ನಿಧಾನವಾಗಿ ಕೆಲಸ ಮಾಡ್ಕೋತಾ ಇದ್ದೀನಿ. ನಮ್ಮ ಕೌಶಿಕ್ ಅಂತೂ ಬೇಗನೆ ಎದ್ದೋಳ್ಬಿಟ್ಟಿದ್ದೆ. ಸೊ ಯಾಕಂದರೆ ಅವನಿಗೆ ಫುಲ್ಲು ಎಕ್ಸೈಟ್ಮೆಂಟು, ಯಾಕಂದರೆ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಅವ್ನು ಇನ್ನೂ ಚೆನ್ನಾಗಿ ಗೊತ್ತಿರಲಿಲ್ಲ. ಅದಕ್ಕೆ ಬೇಗನೆ ಎದ್ದು ಅವನು ಬೇಗನೆ ರೆಡಿ ಆಗಿದ್ದಾನೆ. ಎಲ್ಲ ಕೆಲಸ ಮುಗಿಸ್ಕೊಂಡು ಆದಮೇಲೆ ನಮ್ಮ ಪಾಪನ ಎದ್ದೇಳಿಸಿ ಅವಳಿಗೂ ಸ್ವಲ್ಪ ಮುಖ ಎಲ್ಲ ತೊಳೆದ್ಬಿಟ್ಟು ಸ್ನಾನ ಮಾಡಿಸಿ ಈಗ ರೆಡಿ ಮಾಡಿಕೊಂಡು ಹೋಗೋಣ ಅಂತ ರೆಡಿಯಾಗಿದ್ದೀವಿ. ನೋಡಿ, ತುಂಬಾ ಚೆನ್ನಾಗಿ ಫುಲ್ಲು ಚಳಿ ಆಗಿತ್ತು. ಸೊ ಬೆಳಿಗ್ಗೆನೇ ಅಲ್ವಾ 6:50 ಎಲ್ಲ ರೆಡಿಯಾಗಿತ್ತು. ನಾವು ಎದ್ದೇಳೋಷ್ಟರೊಳಗೆ ಅಷ್ಟು ಟೈಮ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಹುಡುಗರು ಇರೋ ಮನೆಯಲ್ಲಿ ಬೇಗನೆ ಕೆಲಸ ಮುಗಿಯಲ್ಲ ನೋಡಿ. ಅದು ನಮ್ಮ ಪಾಪು ಅಂತೂ ಕೈ ಬಿಡೋದೇ ಇಲ್ಲ. ಅವಳು ಮುಂದೆನೇ ಇರಬೇಕು ಅಂತಾಳೆ. ಸೊ ಅವಳಿಗೆಲ್ಲ ರೆಡಿ ಮಾಡಿ ಹಾಕಿ ನನ್ನ ಯಜಮಾನ್ರ ಕೈಗೆ ಕೊಟ್ಬಿಟ್ಟು ಆಮೇಲೆ ನಾನು ರೆಡಿ ಆಗಿದ್ದೀನಿ. ಸೊ ಈಗ ಎಲ್ಲ ಆಯಿತು. ಕಾರ್ ಕೂಡ ಹೊರಡಿತು ನೋಡಿ. 6:50ಗೆ ನಾವು ಇಲ್ಲಿಂದ ಬಿಟ್ಟಿದ್ದು. ಫಸ್ಟ್ ನಾವಿಲ್ಲಿಂದ ಗುಂತ್ಕಲಲ್ಲಿರೋ ಕಸಾಪುರ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗಿದ್ವಿ. ಇಲ್ಲಿಂದ ಫಸ್ಟ್ ನಾವು ವಿಸಿಟ್ ಮಾಡಿದ್ದೆ ಗುಂತ್ಕಲಲ್ಲಿರುವ ಕಸಾಪುರ ಆಂಜನೇಯ ಸ್ವಾಮಿ. ತುಂಬಾ ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ಅಲ್ಲಿ ವಿಸಿಟ್ ಮಾಡಿದ್ದು. ಇಲ್ಲಿಂದ ಫಸ್ಟ್ ಬಿಡಬೇಕಾದ್ರೆ ಹೆಂಗಿರುತ್ತೇನೋ ಅಂದ್ಕೊಂಡಿದ್ದೆ. ಸೊ ನಂದು ಜರ್ನಿ ಕೂಡ ತುಂಬಾ ಚೆನ್ನಾಗಿತ್ತು. ನಿಧಾನವಾಗಿ ಬೆಳಿಗ್ಗೆನೇ ಎದ್ದೇಳಿರ್ತೀವಲ್ಲ, ಸೊ ಪೀಸ್ಫುಲ್ಲಾಗಿ ತುಂಬಾ ಎಕ್ಸೈಟಿಂಗ್ ಆಗಿ ಮತ್ತು ಹ್ಯಾಪಿಯಾಗಿ 6:50ಗೆ ನಮ್ಮ ಮನೆ ಹತ್ರ ನಾವು ಬಿಟ್ಟಿದ್ದಂತೆ ಕಾರೆಲ್ಲ ಬಿಟ್ಟಾದಮೇಲೆ ಇಲ್ಲಿ ನಾವು ರೀಚ್ ಆಗೋಷ್ಟರೊಳಗೆ 8:15 ಅಷ್ಟಾಗಿತ್ತು. ಸೊ ಫಸ್ಟ್ ನಾವಿಲ್ಲಿ ಕಸಾಪುರ ಆಂಜನೇಯ ಸ್ವಾಮಿ ಒಳಗಡೆ ನಮಗೆ ಫೋನ್ ಏನೂ ಅಲೋ ಇಲ್ಲ. ಸೊ ಅದಕ್ಕೆ ಹೊರಗಡೆ ಮಾತ್ರ ನಾವು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಬಂದಿದ್ವಿ. ತುಂಬಾ ಚೆನ್ನಾಗಿತ್ತು. ತುಂಬ ಡಿವೈನ್ ಫೀಲಿಂಗ್ಸ್ ಎಲ್ಲ ಬರ್ತಾಯಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಹೊರಗಡೆ ಎಲ್ಲ ಗೋಪುರ ಮತ್ತು ಆ ಕಡೆ ಎಲ್ಲ ನಾವು ಬೇಗನೆ ರೀಚ್ ಆಗಿರೋದ್ರಿಂದ ಯಾವುದೇ ರಶ್ ಅಂತೂ ಇರಲಿಲ್ಲ. ಜನ ಸ್ವಲ್ಪ ಕಡಿಮೆನೇ ಇದ್ದರು. ಸೊ ಅದಕ್ಕೆ ಬೇಗನೆ ನಮಗೆ ದರ್ಶನ ಕೂಡ ಆಯಿತು. ದರ್ಶನ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಹೊರಗಡೆ ಎಲ್ಲ ಬಂದು ನೆಕ್ಸ್ಟ್ ನಾವಿಲ್ಲಿಂದ ನೇಮ್ಕಲ್ ಆಂಜನೇಯ ಸ್ವಾಮಿ ಟೆಂಪಲ್ ಹತ್ರ ಹೋಗಿದ್ವಿ. ಅದು ರಾಯದುರ್ಗ ಹತ್ರ ಇರುವ ನೇಮ್ಕಲ್ ಆಂಜನೇಯ ಸ್ವಾಮಿ ಟೆಂಪಲ್. ಅಲ್ಲಿಗೆ ಹೋಗೋಕ್ಕೆ ಇಲ್ಲಿಂದ ನಾವು ಮತ್ತೆ 10 ಅಷ್ಟು ಬಿಟ್ಟಿದ್ದೀವಿ. ಅಲ್ಲಿಗೆ ಹೋಗೋಷ್ಟರೊಳಗೆ 12:30 ಆಗಿತ್ತು. ಸೊ ಅಲ್ಲಿ ಕೂಡ ನಾವು ದರ್ಶನ ಮಾಡ್ಕೊಂಡಿದ್ವಿ. ತುಂಬಾ ಚೆನ್ನಾಗಿತ್ತು. ಇಲ್ಲಿ ನಾವು ಪ್ರಸಾದ ಕೂಡ ಸ್ವೀಕರಿಸಿದ್ವಿ. ಇದು ನಮ್ಮ ಮನೆ ದೇವರು ಆಗಿರೋದ್ರಿಂದ ಇಲ್ಲೆಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಆದಮೇಲೆ ನಮಗೆ ಪ್ರಸಾದ ಸಿಕ್ಕಿದ್ದು ಕೂಡ ತುಂಬಾ ಅದೃಷ್ಟ ಅನ್ಕೋಬೇಕು. ತುಂಬಾ ಚೆನ್ನಾಗಿತ್ತು ನೋಡಿ. ಅಂದರೆ ವರ್ಷಕ್ಕೊಂದ್ಸರಿ ಮನೆ ದೇವ್ರಿಗೆ ಹೋಗಬೇಕು ಅಂತಾರೆ. ಸೊ ಹೋದ ವರ್ಷ ಬೇರೆ ನಮ್ಮ ಯಜಮಾನ್ರು ಅವರೊಬ್ಬರೇ ಹೋಗಿದ್ರು. ಈ ಸರಿ ಪಾಪು ಸ್ವಲ್ಪ ದೊಡ್ಡದಾಗಿತ್ತಲ್ವ, ಸೊ ಅದಕ್ಕೆ ನಾನು ಎಲ್ಲರೂ ಸೇರಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಬಂದಿದ್ದೀವಿ.
ಎಲ್ಲ ದರ್ಶನ ಆಗೋದ್ಮೇಲೆ ನೆಕ್ಸ್ಟ್ ನಾವಿಲ್ಲಿ ರಾಯದುರ್ಗ ಹತ್ರ ಇರುವ ನೇಮಕಲ್ ಆಂಜನೇಯ ಸ್ವಾಮಿ ಟೆಂಪಲಿಂದ ಒಂದು 30 ಕಿಲೋಮೀಟ್ರ್ ಆಗೋವರೆಗೂ ಮುರುಡಿ ಆಂಜನೇಯ ಸ್ವಾಮಿ ಟೆಂಪಲ್ ಇತ್ತು. ಸೊ ಅಲ್ಲಿ ಕೂಡ ಹೋಗಿಬಿಟ್ಟು ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಆದಮೇಲೆ ತುಂಬಾ ಚೆನ್ನಾಗಿತ್ತು ನೋಡಿ. ಇಲ್ಲಿ ನಾನು ಹಾಕ್ತಿರುವ ಫೋಟೋಸ್ ನಾನು ತೆಗೆಸ್ಕೊಂಡಿರೋದು. ಅದನ್ನು ಕೂಡ ನಿಮ್ಗೆ ಏನಾನ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.